ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಈಗ ಜಾಯಿನ್ ಆಗ್ತಾ ಇದ್ದಾರೆ ಲೈವ್ನಲ್ಲಿ. ಚಂದ್ರಮೋಹನ್, ಈಗ ಒಂದು ಕಡೆ ಫ್ಲೈಟ್ನ ತಾಂತ್ರಿಕ ದೋಷದ ಬಗ್ಗೆ ಮಾತಾಡ್ತಿದ್ದಾರೆ, ಅಂದರೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪೈಲಟ್ಗಳ ಲ್ಯಾಂಡಿಂಗ್ ಸ್ಕಿಲ್, ಹ್ಯೂಮನ್ ಎರರಿಂದ ಈ ಒಂದು ದುರಂತ ಸಂಭವಿಸಿದೆ ಅನ್ನುವಂಥ ಒಂದು ಚರ್ಚೆ ಕೂಡ ಇದೆ. ಸೊ ಮೇಲ್ನೋಟಕ್ಕೆ ಈ ಒಂದು ದುರಂತದಲ್ಲಿ ಯಾವ ರೀತಿಯಾದಂಥ ಒಂದು ವ್ಯಾಖ್ಯಾನವನ್ನು ಮಾಡಬಹುದು ಅಂತ, ಈ ದುರಂತ ಯಾಕಾಗಿ ಸಂಭವಿಸಿರ್ಬೋದು, ಒಂದು ಕಾನ್ಸ್ಪಿರಸಿ ಥಿಯರಿ ನಮ್ಮ ಕಡೆಯಿಂದ ಕೂಡ. ರಾಹುಲ್, ಈಗ ವಿಮಾನ ಅಪಘಾತಗಳಿಗೆ ಬೇರೆ ಬೇರೆ ಕಾರಣಗಳಿರ್ತವೆ. ಒಂದು ತಾಂತ್ರಿಕ ದೋಷ, ವಿಮಾನದ ಇಂಜಿನ್ನ ಫೇಲ್ಯೂರ್ನ ಕಾರಣದಿಂದಾಗೂ ವಿಮಾನಗಳು ಪತನ ಆಗ್ತವೆ. ಜೊತೆಗೆ ಕೆಲವೊಮ್ಮೆ ಪೈಲಟ್ಗಳ ದೋಷದ ಕಾರಣದಿಂದಾಗಿಯೂ ಪೈಲಟ್ಗಳ ಎರರ್ ಕಾರಣದಿಂದಾಗೂ ಕೂಡ ವಿಮಾನಗಳು ಪತನ ಆಗ್ತವೆ. ಜೊತೆಗೆ ಒಂದು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ಕಾರಣದಿಂದಾಗೂ ಕೂಡ ಹೆಲಿಕಾಪ್ಟರ್ಗಳು ಮತ್ತು ವಿಮಾನಗಳು ಕೂಡ ಪತನ ಆಗ್ತವೆ. ಈಗ ಇಲ್ಲಿ ಬಾರಾಮತಿ ಏರ್ಪೋರ್ಟ್ನ ಸಮೀಪದಲ್ಲೇ, ಅಂದರೆ ಏರ್ಪೋರ್ಟ್ನ ರನ್ವೇಯ ಪಕ್ಕದಲ್ಲೇ ಈ ಒಂದು ಚಾರ್ಟೆಡ್ ವಿಮಾನ ಇವತ್ತು ಬೆಳಿಗ್ಗೆ ಪತನ ಆಗಿದೆ. ಈಗ ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥ ಕಾರಣಗಳಂತಂದರೆ, ಈ ಒಂದು ಚಾರ್ಟೆಡ್ ವಿಮಾನದಲ್ಲಿ ಯಾವುದೇ ತಾಂತ್ರಿಕ ದೋಷ ಇರಲಿಲ್ಲ. ಚಾರ್ಟೆಡ್ ವಿಮಾನ ಸುಸ್ಥಿತಿನಲ್ಲೇ ಇತ್ತು ಮತ್ತು 2 ಟರ್ಬೋ ಫ್ಯಾನ್ ಇಂಜಿನನ್ನು ಹೊಂದಿರತಕ್ಕಂಥ ವಿಮಾನ. ಹಾಗಾಗಿ ಒಂದು ಇಂಜಿನ್ ಫೇಲ್ಯೂರ್ ಆಗಿದ್ರು ಕೂಡ ಇನ್ನೊಂದು ಇಂಜಿನ್ನ ಮೂಲಕ ವಿಮಾನವನ್ನು ಹಾರಾಟ ನಡೆಸಿ ಅದನ್ನು ಲ್ಯಾಂಡಿಂಗ್ ಮಾಡಲಿಕ್ಕೆ ಅವಕಾಶ ಇತ್ತು. ಪೈಲಟ್ ಇವತ್ತು ಬೆಳಿಗ್ಗೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಿಕ್ಕೆ ಯತ್ನವನ್ನು ಮಾಡಿದರೆ, ಮೊದಲ ಬಾರಿಗೆ ಯತ್ನ ಮಾಡಿದಂಥ ಸಂದರ್ಭದಲ್ಲಿ ಸಾಧ್ಯವಾಗಿಲ್ಲ. ಎರಡನೇ ಬಾರಿಗೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಿಕ್ಕೆ ಯತ್ನಿಸಿದಂಥ ಸಂದರ್ಭದಲ್ಲಿ ವಿಮಾನ ಪತನ ಆಗಿದೆ. ಬಹುಶಃ ಏನಾದರೂ ದಟ್ಟ ಮಂಜಿನ ಕಾರಣದಿಂದಾಗಿ ವಿಮಾನವನ್ನು ಎಮರ್ಜೆನ್ಸಿ ಲ್ಯಾಂಡಿಂಗನ್ನು ರನ್ವೇಯ ಪಕ್ಕದಲ್ಲೇ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ವಿಮಾನ ಪತನ ಆಗಿ ಬೆಂಕಿ ಹೊತ್ಕೊಂಡಿರ್ಬೋದು. ಇಲ್ವೇ ಪೈಲಟ್ ಎರರ್ ಕಾರಣದಿಂದಾಗಿ ಪೈಲಟ್ ಸರಿಯಾಗಿ ಅದನ್ನು ಪರಿಸ್ಥಿತಿನ ಹ್ಯಾಂಡ್ಲ್ ಮಾಡಲಿಕ್ಕೆ ಆಗದೆ ಅವರ ವೈಫಲ್ಯತೆಯ ಕಾರಣದಿಂದಾಗೂ ಕೂಡ ವಿಮಾನ ಪತನ ಆಗಿರ್ಬೋದು. ಈಗ ಇದ್ರ ಬಗ್ಗೆ DGCA ಕೂಡ ಉನ್ನತ ಮಟ್ಟದ ತನಿಖೆಯನ್ನು ಈಗಾಗಲೇ ಆರಂಭಿಸಿದೆ. ಈ ಉನ್ನತ ಮಟ್ಟದ ತನಿಖೆಯಿಂದ ವಿಮಾನ ಪತನಕ್ಕೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಜೊತೆಗೆ ಏರ್ ಟ್ರಾಫಿಕ್ ಕಂಟ್ರೋಲರ್ಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹೇಗೆ ಏನು ಕಾರಣ ಅನ್ನೋದನ್ನ ಕೂಡ ಈಗ ಪರಿಶೀಲನೆ ಮಾಡಬೇಕಾಗುತ್ತೆ. ಈಗ ATCಗೂ ಕೂಡ ಪೈಲಟ್ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆ ಮಾಹಿತಿ ಏನು ಕೊಟ್ಟರು ಅನ್ನೋದನ್ನು ಕೂಡ ಮಾಹಿತಿನ ಪಡ್ಕೊಂಡೇ ಈಗ DGCA ತನಿಖಾ ತಂಡ ಇದ್ರ ಬಗ್ಗೆ ತನಿಖೆಯನ್ನು ನಡೆಸಿ ಮಾಹಿತಿಯನ್ನು ಕಲೆ ಹಾಕುತ್ತೆ. ಮುಖ್ಯವಾಗಿ ಈಗ ವಿಮಾನದಲ್ಲಿ ತಾಂತ್ರಿಕ ದೋಷವ, ಇವೇ ಪೈಲಟ್ನಿಂದ ಆದಂತಹ ಎರರ್ಗಳ ಅಥವಾ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ಕಾರಣದಿಂದಾಗಿ ಈ ಒಂದು ಚಾರ್ಟೆಡ್ ವಿಮಾನ ಪತನ ಆಯ್ತು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಮುಖ್ಯವಾಗಿ ಹಿಂದೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜಕೀಯ ಗಣ್ಯರುಗಳು ಕೂಡ ಈ ರೀತಿಯಾದಂಥ ಹೆಲಿಕಾಪ್ಟರ್ಗಳು ಮತ್ತು ವಿಮಾನಗಳ ದುರಂತದಿಂದನೇ ಸಾವನ್ನಪ್ಪಿದ್ದಾರೆ. ಈ ಒಂದು ಸಾಲಿಗೆ ಈಗ ಅಜಿತ್ ಪವಾರ್ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ. ಆದರೆ ಈಗ ಅಜಿತ್ ಪವಾರ್ ಅವರ ಸಾವಿನಿಂದಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗಿದೆ. ಅದೇನು ಅಂತಂದರೆ, NCP ಪಕ್ಷದ ಭವಿಷ್ಯ ಏನು? ಈಗ NCP ಮುನ್ನಡೆಸ್ತಕ್ಕಂತಹ ಮುಂದಿನ ನಾಯಕ ಯಾರಾಗ್ತಾರೆ? ಮಹಾರಾಷ್ಟ್ರದಲ್ಲಿ ಈಗ NCP ಪಕ್ಷದಿಂದ ಮುಂದೆ ಉಪಮುಖ್ಯಮಂತ್ರಿ ಯಾರಾಗ್ತಾರೆ? ಅಜಿತ್ ಪವಾರ್ ಅವರ ಪುತ್ರ ಪಾರ್ಥ ಪವಾರ್ ಅವರೇ ಉಪಮುಖ್ಯಮಂತ್ರಿ ಆಗ್ತಾರಾ, ಇಲ್ವೇ ಶರದ್ ಪವಾರ್ ಬಣದಿಂದ ಯಾರಾದರೂ ಒಬ್ಬರು ಉಪಮುಖ್ಯಮಂತ್ರಿ ಆಗ್ತಾರಾ? ಈಗ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ 41 ಮಂದಿ MLAಗಳ ಬಲವನ್ನು ಹೊಂದಿದ್ರು ತಮ್ಮ ಬಣದಿಂದ. ಆ ಒಂದು 41 ಮಂದಿ MLAಗಳನ್ನು ಕೂಡ ಮುಂದೆ ಒಗ್ಗೂಡಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ನಾಯಕ ಯಾರಾಗ್ತಾರೆ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಉದ್ಭವವಾಗಿವೆ. ಜೊತೆಗೆ ಮಹಾರಾಷ್ಟ್ರದ ಈಗ ಮಹಾಯುತಿ ಸರ್ಕಾರ, ಅಂದರೆ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ ಈ ಹೊಂದಿರತಕ್ಕಂಥ ಈ ಸರ್ಕಾರದ ಭವಿಷ್ಯ ಏನು ಅನ್ನತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಈಗ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗಬೇಕಂದ್ರೆ ಅಜಿತ್ ಪವಾರ್ ಅವರ 41 ಮಂದಿ MLAಗಳ ಬೆಂಬಲ ಕೂಡ BJP ನೇತೃತ್ವದ ಸರ್ಕಾರಕ್ಕೆ ಬೇಕಾಗುತ್ತೆ. ಹಾಗಾಗಿ ಈ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಅಜಿತ್ ಪವಾರ್ ಅವರ ಬಣದಲ್ಲಿದ್ದಂಥ 41 ಮಂದಿ MLAಗಳು ಕೂಡ ಒಬ್ಬ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಆ ನಾಯಕನಾಗಿ ಈಗ ಯಾರನ್ನು ಆಯ್ಕೆ ಮಾಡ್ಕೊಳ್ಳಾಗುತ್ತೆ, ಯಾರು ಹೊಸ NCPಯ ನಾಯಕನಾಗಿ ಹೊರಹೊಮ್ಮುತ್ತಾರೆ ಅಂತಕ್ಕಂಥ ರಾಜಕೀಯ ಪ್ರಶ್ನೆ ಕೂಡ ಈಗ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಉದ್ಭವ ಆಗಿದೆ. ಈಗ ಬೇರೆ ಬೇರೆ ಸರ್ಕಾರಗಳಲ್ಲಿ ಅಜಿತ್ ಪವಾರ್ ಅವರು 6 ಬಾರಿ ಉಪಮುಖ್ಯಮಂತ್ರಿ ಆಗಿದ್ದರು. 4 ಮಂದಿ ಮುಖ್ಯಮಂತ್ರಿಗಳ ಅಡಿನಲ್ಲಿ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ನೀರಾವರಿ ಇಲಾಖೆ, ಹಣಕಾಸು ಇಲಾಖೆ, ಯೋಜನಾ ಇಲಾಖೆ, ಇಂಧನ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಸದ್ಯ ಮಹಾರಾಷ್ಟ್ರದ ಹಣಕಾಸು ಮಂತ್ರಿ ಕೂಡ ಅಜಿತ್ ಪವಾರ್ ಅವರೇ ಆಗಿದ್ರು. ಸದ್ಯ ಈಗ ಮುಂದಿನ ತಿಂಗಳು ಅವರು ಮಹಾರಾಷ್ಟ್ರದ ಬಜೆಟ್ ಅನ್ನು ಕೂಡ ಮಹಾರಾಷ್ಟ್ರ ವಿಧಾನಸಭೆಯಲ್ಲೇ ಮಂಡಿಸಬೇಕಾಗಿತ್ತು. ಆದರೆ ಬಜೆಟ್ ಮಂಡನೆಗೂ ಮುನ್ನ ಈ ಚಾರ್ಟೆಡ್ ವಿಮಾನ ದುರಂತದಲ್ಲಿ ಈಗ ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ದಾರೆ. ಹೀಗಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಈಗ ಒಂದು ದೊಡ್ಡದಾದಂಥ ಪ್ರಶ್ನೆಗಳು ಎದ್ದಿವೆ. ಈ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ NCP ಪಕ್ಷವೇ ಉತ್ತರವನ್ನು ಕಂಡುಕೊಳ್ಬೇಕಾಗುತ್ತೆ. ತಮ್ಮ ಚಿಕ್ಕಪ್ಪ ಶರದ್ ಪವಾರ್ ಅವರೊಂದಿಗಿನ ಭಿನ್ನಾಭಿಪ್ರಾಯದ ಕಾರಣದಿಂದಾಗಿ ಅವರಿಂದ ದೂರ ಸರಿದು ತಮ್ಮದೇ ಆದಂಥ ಪ್ರತ್ಯೇಕ ಬಣವನ್ನಾಗಿ NCPಯನ್ನು ಗುರುತಿಸಿಕೊಂಡಿದ್ರು. ಅಜಿತ್ ಪವಾರ್ ಅವರ NCPನೇ ನಿಜವಾದಂಥ NCP ಪಕ್ಷ ಅಂತೇಳಿ ಇವ್ರಿಗೇನೆ ಪಕ್ಷದ ಹೆಸರು, ಚುನಾವಣಾ ಚಿಹ್ನೆ ಎಲ್ಲವನ್ನು ಕೂಡ ಕೇಂದ್ರ ಚುನಾವಣಾ ಆಯೋಗ ನೀಡಿತ್ತು. ಜೊತೆಗೆ ಹೆಚ್ಚಿನ ಸಂಖ್ಯೆ MLAಗಳು ಕೂಡ ಅಜಿತ್ ಪವಾರ್ ಅವರ ಬಣದಲ್ಲೇ ಇದ್ರು.
ಲೋಕಸಭಾ ಚುನಾವಣೆಯಲ್ಲಿ ಅಜಿತ್ ಪವಾರ್ ಅವರಿಗೆ ಹಿನ್ನಡೆಯಾಗಿತ್ತು. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮುನ್ನಡೆಯನ್ನು ಸಾಧಿಸಿಕೊಂಡಿದ್ರು. ಶರದ್ ಪವಾರ್ ಅವರಿಗಿಂತ ಹೆಚ್ಚಿನ ಸ್ಥಾನಗಳನ್ನು ಪಡ್ಕೊಂಡಿದ್ರು ಮತ್ತು MLAಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಜಿತ್ ಪವಾರ್ ಅವರ ನಾಯಕತ್ವದಲ್ಲೇ ಗುರುತಿಸಿಕೊಂಡಿದ್ರು. 41 ಮಂದಿ MLAಗಳು ಅಜಿತ್ ಪವಾರ್ ಬಣದಲ್ಲಿದ್ದರಿಂದಾಗಿ ಈ ಒಂದು ಅಜಿತ್ ಪವಾರ್ ಅವರ ಬಣ ಈಗ ಹೊಸ ನಾಯಕನನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಅದೊಂದು ಸವಾಲು ಈಗ NCP ಪಕ್ಷಕ್ಕೆ ಎದುರಾಗಿದೆ. ಜೊತೆಗೆ CM ದೇವೇಂದ್ರ ಫಡ್ನವೀಸ್ ಅವರು ಕೂಡ ತಮ್ಮ ಮೈತ್ರಿ ಸರ್ಕಾರವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗಬೇಕು ಅಂದರೆ ಈ NCP ಪಕ್ಷದ 41 ಮಂದಿ MLAಗಳು ಕೂಡ ಒಗ್ಗಟ್ಟಿನಿಂದ ಇರಬೇಕಾಗುತ್ತೆ ಮತ್ತು ಅದಕ್ಕೊಬ್ಬ ನಾಯಕನನ್ನು ಕೂಡ ಅವರು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಈಗ ಅಜಿತ್ ಪವಾರ್ ಅವರ ಪುತ್ರ ಪಾರ್ಥ ಪವಾರ್ ಏನಾದರೂ ಕೂಡ ಈ ಒಂದು NCPನಲ್ಲಿ ಅಜಿತ್ ಪವಾರ್ ಅವರ ರಾಜಕೀಯ ಉತ್ತರಾಧಿಕಾರಿಯಾಗಿ ಹೊರಹೊಮ್ಮತಾರ ಹೇಗೆ ಅನ್ನತಕ್ಕಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಅಜಿತ್ ಪವಾರ್ ಅವರು 7 ಬಾರಿ ಬಾರಾಮತಿ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಜೊತೆಗೆ 1991ರಲ್ಲಿ ಬಾರಾಮತಿ ಲೋಕಸಭಾ ಕ್ಷೇತ್ರದಿಂದ ಲೋಕಸಭೆಗೂ ಕೂಡ ಆಯ್ಕೆಯಾಗಿದ್ದರು. ಜೊತೆಗೆ ಸಹಕಾರ ರಂಗ, ಸಕ್ಕರೆ ಕಾರ್ಖಾನೆಗಳು, ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ರು, ಅಸ್ತಿತ್ವವನ್ನು ಗಳಿಸ್ಕೊಂಡಿದ್ರು, ಪ್ರಭಾವಿ ನಾಯಕರಾಗಿ ಗುರುತಿಸ್ಕೊಂಡಿದ್ರು. ವರ್ಕೋಹಾಲಿಕ್ ಆಗೂ ಕೂಡ ಅಜಿತ್ ಪವಾರ್ ಅವರು ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಈ ಒಂದು ನೀರಾವರಿ ಇಲಾಖೆಯಲ್ಲಾಗ್ಬೋದು, ಕೃಷಿ ಇಲಾಖೆಯಲ್ಲಾಗ್ಬೋದು, ಬಾರಾಮತಿ ಜಿಲ್ಲೆಯನ್ನು ಒಂದು ಮಾದರಿ ಜಿಲ್ಲೆಯನ್ನಾಗಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿಪಡಿಸುವಲ್ಲಿ ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಅವರ ಪಾತ್ರ ಇದೆ. ಅಲ್ಲಿ ಸಕ್ಕರೆ ಕಾರ್ಖಾನೆಗಳಾಗ್ಬೋದು, ಸಹಕಾರಿ ರಂಗದಲ್ಲಿರ್ತಕ್ಕಂತಹ ಬೇರೆ ಬೇರೆ ಸಂಸ್ಥೆಗಳನ್ನು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಶರದ್ ಪವಾರ್ ಅಜಿತ್ ಪವಾರ್ ಅವರು. ಆ ಒಂದು ಕಾರಣದಿಂದಾಗಿಯೇ ಅಲ್ಲಿ ಜನರ ಮೇಲೆ ಒಂದು ಹಿಡಿತವನ್ನು ಗಳಿಸಲಿಕ್ಕೆ ಶರದ್ ಪವಾರ್ ಅವರಿಗೆ ಅಜಿತ್ ಪವಾರ್ ಅವರಿಗೆ ಸಾಧ್ಯ ಆಯಿತು. ಆ ಕಾರಣಕ್ಕಾಗಿ ಅವರು ರಾಜಕೀಯವಾಗಿ ಬೆಳೆದು ಬರಲಿಕ್ಕೂ ಕೂಡ ಈ ಒಂದು ಬಾರಾಮತಿ ಕ್ಷೇತ್ರದಿಂದ ಸಾಧ್ಯವಾಗಿದೆ. ಹೀಗಾಗಿ ಈಗ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗ ಹೊಸ ನಾಯಕನನ್ನು ಈಗ NCP ಪಕ್ಷವೇ ಹುಡ್ಕೊಳ್ಬೇಕಾಗಿದೆ. ರಾಹುಲ್. ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.